ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಮಂಡೇ ಎಪಿಸೋಡ್ ನಲ್ಲಿ ಗೋಲ್ ಕಿಂಗ್ಡಮ್ ಟಾಸ್ಕ್ ಅನ್ನ ತ್ರಿವಿಕ್ರಮ್ ಅಂಡ್ ಟೀಮ್ ವಿನ್ ಆಗಿರ್ತಾರೆ. ಹಾಗಾಗಿ ಅವ್ರಿಗೆ ವಿರುದ್ಧವಾದಂತಹ ಟೀಮ್ ನಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾದಂತಹ ಒಂದು ಸಿಚುವೇಶನ್ ಅಥವಾ ಒಂದು ಪವರ್ ಸಿಕ್ಕಿರುತ್ತೆ. ಹಾಗಾಗಿ ಅವರೆಲ್ಲರೂ ಸೇರಿ ಆಲ್ಮೋಸ್ಟ್ ಐಶ್ವರ್ಯ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಓನ್ಲಿ ಥಿಂಗ್ ಅವ್ರು ರೀಸನ್ ಕೊಡುವಂಥದ್ದು ಏನಂತಂದ್ರೆ ಟಾರ್ಗೆಟ್ ನಾಮಿನೇಷನ್ ಅನ್ನ ಐಶ್ವರ್ಯ ಅವ್ರು ಮಾಡಿದ್ರು ಅಂತ. ಯಾಕೆಂದ್ರೆ ಸಂಡೇ ಒಂದು ಎಪಿಸೋಡ್ ಅಲ್ಲಿ ತೋರಿಸಿರ್ತಾರಲ್ಲ, ಐಶ್ವರ್ಯ ಮತ್ತೆ ಮೋಕ್ಷಿತಾ ಮತ್ತೆ ಶಿಶಿರ್ ಮಾತಾಡ್ತಾ ಇರೋದು ಟಾರ್ಗೆಟ್ ಮಾಡಿ ನಾವು ನಾಮಿನೇಟ್ ಮಾಡ್ಬೇಕು ಆ ಥರದ್ದೆಲ್ಲ. ಸೊ ಆ ವಿಷಯನ ಇಟ್ಕೊಂಡು ಬಹುತೇಕ ಜನ ಅಂದ್ರೆ ತ್ರಿವಿಕ್ರಮ್ ಅವರ ಟೀಮ್ ಇಂದ ಲೈಕ್ ಐಶ್ವರ್ಯ ಅವರ ಹೆಸರು ತಗೊಂಡಿರ್ತಾರೆ. ಚೈತ್ರ ಅವರು ಲೈಕ್ ಹನುಮಂತ ಅವರ ಹೆಸರು ತಗೋತಾರೆ, ಬಟ್ ಅವ್ರು ಒಬ್ಬರೇ ಹೆಸರು ತಗೊಂಡಿದ್ರಿಂದ ಮತ್ತೆ ಕೊನೆಯದಾಗಿ ಟೀಮ್ ನ ಕ್ಯಾಪ್ಟನ್ ತ್ರಿವಿಕ್ರಮ್ ಅವರು ತೀರ್ಮಾನ ಮಾಡ್ಬೇಕಾಗಿದ್ರಿಂದ ಅವರು ಐಶ್ವರ್ಯ ಅವರ ಹೆಸರನ್ನ ತಗೊಂಡಿದ್ರಿಂದ ಐಶ್ವರ್ಯ ಅವರು ಈ ಮೊದಲನೇ ಆಟವನ್ನ ಗೆದ್ದಾದ ನಂತರ ನಾಮಿನೇಟ್ ಆಗ್ತಾರೆ. ಸೊ ಇದಾದ್ಮೇಲೆ ಲೈಕ್ ಅಂದ್ರೆ ಕಲರ್ ಕನ್ಫ್ಯೂಷನ್, ನೆಕ್ಸ್ಟ್ ಡೇ ಕಲರ್ ಕನ್ಫ್ಯೂಷನ್ ಅನ್ನುವಂತಹ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಡ್ತಾರೆ. ಸೊ ಈ ಕಲರ್ ಕನ್ಫ್ಯೂಷನ್ ಟಾಸ್ಕ್ ಅಲ್ಲಿ ಆಕ್ಚುಲಿ ಒಳ್ಳೆ ಟ್ರಿಕಿ ಗೇಮ್ ಇದಾಗಿರುತ್ತೆ. ಬಟ್ ಮೋಕ್ಸ್ ಲಾಸ್ಟ್ಗೆ ಕೊನೆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಫಸ್ಟ್ ರೌಂಡ್ ಅಲ್ಲಿ ಎರಡೂ ತಂಡಗಳಿಗೆ 30 ಪಾಯಿಂಟ್ಸ್ ಬಂದಿರುತ್ತೆ. ಎರಡನೇ ರೌಂಡ್ ಅಲ್ಲಿ ತ್ರಿವಿಕ್ರಮ್ ಅವರ ಟೀಮ್ ಇಂದ ಆಡ್ತಾರೆ, ರಜತ್ ಅವರ ಟೀಮ್ ಇಂದ ಹನುಮಂತ್ ಅವರು ಆಡ್ತಾರೆ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಗೌತಮಿ ಅವರು ಯಾವುದೋ ಒಂದು ಕಾರಣಕ್ಕೆ ಫೌಲ್ ಕೊಡ್ತಾರೆ ಹನುಮಂತ್ ಅವರಿಗೆ. ಬಿಕಾಸ್ ಎರಡು ಅವರು ಕಲರ್ ಲೈಕ್ ಇದನ್ನ ತೆಗಿಬೇಕಾಗಿರುತ್ತೆ, ಎರಡನ್ನೂ ಒಟ್ಟಿಗೆ ತೆಗೆದ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅವಾಗ ಫೌಲ್ ಕೊಡ್ತಾರೆ. ಫೌಲ್ ಕೊಟ್ಟಿದ್ರಿಂದ ಟೈಮ್ ಸ್ವಲ್ಪ ಮುಂದೆ ಹೋಗುತ್ತಲ್ಲ, ಅಷ್ಟೊತ್ತಿಗೆ ಬಜರ್ ಆಗಿರುತ್ತೆ. ಹಾಗಾಗಿ ಎಗೇನ್ ಈ ಒಂದು ಟಾಸ್ಕ್ ಅಲ್ಲಿ ಕಲರ್ ಕನ್ಫ್ಯೂಷನ್ ಅನ್ನುವಂತಹ ಟಾಸ್ಕ್ ಅಲ್ಲಿ ಕೂಡ ತ್ರಿವಿಕ್ರಮ್ ಅಂಡ್ ಟೀಮ್ ವಿನ್ ಆಗುತ್ತೆ. ಎಗೇನ್ ಮತ್ತೆ ನಾಮಿನೇಟ್ ಮಾಡಬೇಕಾದಂತಹ ಒಂದು ಪವರ್ ಸಿಗುತ್ತೆ. ಆಗ ಅವರು ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಕೊಟ್ಟಂತಹ ರೀಸನ್ಸ್, ಓಕೆ, ರಜತ್ ಅವರು ತುಂಬಾ ಡಿಗ್ರೇಡ್ ಮಾಡ್ತಾರೆ ಅಂದ್ರೆ ಟಾರ್ಗೆಟ್ ಆಗಿ ಸುಮ್ನೆ ಏನೇನೋ ಅಂದ್ರೆ ತಾಯ್ತಾ ಕಟ್ಟಿಸ್ಕೊ ಅಂತ ಹೇಳುವಂಥದ್ದು, ಅಥವಾ ಸುಮ್ನೆ ಬೇಕು ಅಂತ ಒಬ್ಬರ ಮೊರಾಲಿಟಿನ ಡೌನ್ ಮಾಡುವಂತಹ ಕೆಲಸ ಮಾಡ್ತಾರೆ. ಇಂಡಿವಿಜುವಲ್ ಆಗಿ ಆಡುವಂತ ಪ್ರವೋಕ್ ಮಾಡೋದಾಗಿರ್ಬೋದು. ನಾನೇ ಸುಪೀರಿಯರ್ ಅನ್ನೋ ತರ ಅವರು ತುಂಬಾ ಅಂದ್ರೆ ಓವರ್ ರಿಯಾಕ್ಟ್ ಮಾಡಿ ಎಲ್ಲರ ಮನಸ್ಥಿತಿನ ಕುಗ್ಗಿಸುವಂತಹ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಅವರನ್ನ ನಾಮಿನೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ರಜತ್ ಅವ್ರು ಏನ್ ಓಕೆ, ನನ್ನನ್ನ ಸುಪೀರಿಯರ್ ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾರೆ. ಹಾಗೇನೆ ನಾನೀಗ ನಾಮಿನೇಟ್ ಆಗೋ ತನಕ ನನ್ನನ್ನ ನೀವು ನಾಮಿನೇಟ್ ಮಾಡ್ತಾನೆ ಇರಿ, ನಾನು ಹೊರಗಡೆ ಹೋಗೋ ತನಕ ನೀವು ನಾಮಿನೇಟ್ ಮಾಡ್ತಾ ಇರಿ, ನಾನು ಹಿಂಗೆ ಆಡೋದು, ನಾನು ನನ್ನನ್ನೇ ಹೀರೋ ಅಂತ ಅನ್ಕೊಳ್ಳೋದು, ಬೇರೆಯವ್ರನ್ನ ಯಾಕೆ ಹೀರೋ ಅಂತ ಅನ್ಕೊಳ್ಳಿ. ಹೌದು, ಇಂಡಿವಿಜುವಲ್ ಆಗಿ ಆಡಿ ಅಂತ ಹೇಳಿದೆ. ಇಂಡಿವಿಜುವಲ್ ಆಗಿ ಆಡೋದ್ರಲ್ಲಿ ತಪ್ಪೇನಿದೆ, ಆಟ ಆಡಿ, ಪರವಾಗಿಲ್ಲ. ಆಟ ಆಡಕ್ಕಾಗಿಲ್ಲ ಅಂತಂದ್ರೆ ಅದ್ ನಿಮ್ ತಪ್ಪು ಅಷ್ಟೇ ಅನ್ನೋ ತರ ಹೇಳ್ತಾರೆ. ಎಲ್ರು ಸುಮ್ಮನೆ ಮಾತಾಡದೆ ನೋಡ್ತಾ ಇರ್ತಾರೆ ಅಷ್ಟೇ, ಇನ್ನೇನು ಇರಲ್ಲ ಅಲ್ಲಿ. ಅದಾದ್ಮೇಲೆ ಮೂರನೇ ಟಾಸ್ಕ್ ಬರುತ್ತೆ. ಸೊ ಮೂರನೇ ಟಾಸ್ಕ್ ಅಲ್ಲಿ ಏನಾಗುತ್ತೆ, ಚೈತ್ರ ಅವರು ಉಸ್ತುವಾರಿಯನ್ನ ವಹಿಸಿಕೊಳ್ತಾರೆ. ಜೊತೆಗೆ ಈ ಕಡೆ ಒಂದು ಉಸ್ತುವಾರಿನ ಐಶ್ವರ್ಯ ಅವರು ವಹಿಸಿಕೊಳ್ತಾರೆ. ಆ ಒಂದು ಟಾಸ್ಕ್ ಅಲ್ಲಿ ತುಂಬಾ ಟ್ರಿಕ್ಕಿ ಟಾಸ್ಕ್ ಆಗಿರುತ್ತೆ. ಬಿಕಾಸ್ ಮೊದಲನೇ ಒಂದು ಪ್ರಕ್ರಿಯೆಯನ್ನ ಎರಡು ಕಂಟೆಸ್ಟೆಂಟ್ಸ್ ಗಳು ಮಾಡ್ಬೇಕಾಗಿರುತ್ತೆ. ಅದಾದ್ಮೇಲೆ ಬಾಲ್ ನ ಒಂದಿಬ್ರು ತರಬೇಕಾಗಿರುತ್ತೆ, ಮತ್ತೆ ಬಾಲ್ ಹಿಡ್ಕೊಂಡು ಗ್ಲಾಸಿಗೆ ಹೊಡಿಬೇಕಾಗಿರುತ್ತೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಚೈತ್ರ ಅವರು ಈ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅಲ್ಲಿ ಸ್ವಲ್ಪ ಒಂದ್ 2-3 ಸಲ ಅವಶ್ಯಕತೆ ಇಲ್ಲದೆ ಇರುವ ಕಡೆ ಅವರು ಫೌಲ್ ಕೊಟ್ರು. ಅದು ಅವಶ್ಯಕತೆ ಇರ್ಲಿಲ್ಲ. ಇನ್ಫ್ಯಾಕ್ಟ್ 2-3 ಕಡೆ ಅಂದ್ರೆ ರಜತ್ ಅವ್ರು ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಫೌಲ್ ಕೊಡ್ತಾರೆ. ಅದು ತಪ್ಪು, ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಫೌಲ್ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಟ್ಟಿದ್ರೆ ಸಾಕಾಗಿರ್ತಿತ್ತು. ಅಂಡ್ ಮೊದಲಿಗೆ ಹೇಳಿರ್ಲಿಲ್ಲ, ಯಾರಾದ್ರೂ ಟಾಸ್ಕ್ ನಡೆಯುವಾಗ ಅವರವರ ತಂಡದವರು ಬೇರೆಯವ್ರು ಮಾತಾಡಿದ್ರೆ, ಟಾಸ್ಕ್ ಆಡ್ತಾ ಇರೋರ್ನ ಬಿಟ್ಟು ಬೇರೆಯವ್ರು ಮಾತಾಡಿದ್ರೆ ಅಲ್ಲಿ ಫೌಲ್ ಕೊಡ್ತೀನಿ ಅಂತ ಹೇಳಿರ್ಲಿಲ್ಲ. ಸೊ ಅನಾವಶ್ಯಕವಾಗಿ 2-3 ಸಲ ಫೌಲ್ ಕೊಟ್ಟಿದ್ರಿಂದ ಅದರಿಂದನೇ ಸೋಲ್ತಾ ಇದ್ರು ರಜತ್ ಟೀಮ್ ಅವರು ಅಂತ ಹೇಳಲಿಕ್ಕೆ ಆಗಲ್ಲ ಈಗ. ಬಟ್ ಅದು ಒನ್ ಆಫ್ ದ ರೀಸನ್ಸ್ ಕೂಡ ಆಗಿರಬಹುದು. ಬಿಕಾಸ್ ಟೈಮ್ ಬಹಳ ಕನ್ಸ್ಯೂಮ್ ಆಯ್ತು ಅಲ್ಲಿ. ಬಿಕಾಸ್ ಧನರಾಜ್ ಅವ್ರಿಗೆ ಸ್ವಲ್ಪ ತುಂಬಾ ಸಲ ಇವ್ರು ಫೌಲ್ ಕೊಟ್ಟಿದ್ರಿಂದ ಧನರಾಜ್ ಅವ್ರಿಗೆ ಕೋಪ್ ಅಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮಂಜು ಅವರು ಚೆನ್ನಾಗಿ ಆಟ ಆಡಿದ್ರು, ಬಟ್ ಎಲ್ಲೋ ಈ ಫೌಲ್ ಕೊಟ್ಟಿದ್ರಿಂದ ಸ್ವಲ್ಪ ಬಯಾಸ್ಡ್ ಆಗಿ ಲೈಕ್ ಅಂದ್ರೆ ತ್ರಿವಿಕ್ರಮ್ ಅವರ ಟೀಮ್ನವರೇ ಗೆಲ್ಲೋ ತರ ಆಯ್ತು. ಬಟ್ ಆದ್ರೆ ಇಲ್ಲಿ ಒಂದು ಪಿಕ್ಚರ್ ಅಂದ್ರೆ ಅವನ ಹೋಲ್ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ನಿನ್ನೆ ಎಪಿಸೋಡ್ ಅಲ್ಲಿ ಏನ್ ನಡೀತಲ್ಲ ಅಂದ್ರೆ ಗಲಾಟೆ, ಕಿತ್ತಾಟ, ರಜತ್ ಅವ್ರು ಹೋಗಿ ಚೈತ್ರ ಅವ್ರಿಗೆ 2 ಸಲ ತಳ್ಳೋದು ಹೋಗಿ, ಅದೆಲ್ಲ ನೋಡ್ತಾ ಇರೋದು ಈಗ ಫ್ಯಾಮಿಲಿ ಆಡಿಯನ್ಸ್. ಈಗ ಫ್ಯಾಮಿಲಿಗೋಸ್ಕರ ಒಂದು ಫ್ಯಾಮಿಲಿ ಆಡಿಯನ್ಸ್ ನೋಡ್ಲಿ ಅನ್ನೋ ಕಾರಣಕ್ಕೆ ಈಗ ಬಿಗ್ ಬಾಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ನ ಮೂಲ ಉದ್ದೇಶ ಏನಾಗಿರ್ಬೇಕಿತ್ತು, ವ್ಯಕ್ತಿತ್ವಗಳ ಆಟ. ಸೊ ಅಂದ್ರೆ ಇಲ್ಲಿ ಈಗ ನಾಯಿ ಕಿತ್ತಾಡೋದು, ಅರ್ಚಾಡ್ಕೊಳ್ಳೋದು, ಒಬ್ಬೊಬ್ರನ್ನ ತಳ್ಳೋದು, ಒಬ್ಬ ರಜತ್ ಹೋಗ್ಬಿಟ್ಟಿಗೆ ಹೆಣ್ಮಕ್ಳನ್ನ ತಳ್ಬಿಟ್ಟು ಓಕೆ ಗಂಡ್ ಮಕ್ಳಿಗೆ ಒಂಥರ ಹೆಣ್ಮಕ್ಳು ಒಂಥರ ನಂತರ ವಾದ ಮಾಡೋದು, ಅಂದ್ರೆ ತುಂಬಾ ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ತಾ ಇರೋದು. ಅಲ್ಲಿ ತಪ್ಪು ನಡೆದಿದ್ಯೋ ಬಿಟ್ಟಿದ್ಯೋ, ಯಾರು ತಪ್ಪಿತ್ತು ಅದೆಲ್ಲ ಫೈನ್. ಬಟ್ ಒಬ್ಬರಾದ್ರೂ ಸ್ವಲ್ಪ ಮೆಚುರಿಟಿನ ತೋರಿಸ್ಬೇಕಲ್ವಾ, ಡಿಗ್ನಿಫೈಡ್ ಆಗಿ ವರ್ತಿಸ್ಬೇಕಲ್ವಾ. ಡಿಗ್ನಿಫೈಡ್ ಆಗಿ ಆಟ ಆಡಿದಂತಹ ಶಿಶಿರ್ ಮತ್ತು ನೀವು ಇವ್ರನ್ನ ಧರ್ಮ ಅವ್ರನ್ನ ಆಚೆ ಕಳಿಸ್ತೀರಾ, ಅಥವಾ ಜನಗಳೇ ವೋಟ್ ಆಗ್ತಾ ಇಲ್ವೋ ಗೊತ್ತಿಲ್ಲ ಏನಾಗ್ತಿದೆ ಅಂತ. ಬಟ್ ಹೊರಗೆ ಬಂದಾಗ ಜನ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇದಾರೆ. ನಾವು ಕೂಡ ಶಿಶಿರ್ ಅವ್ರು ಇಂಟರ್ವ್ಯೂ ಮಾಡಿದ್ವಿ ನಿನ್ನೆ, ತುಂಬಾ ಡಿಗ್ನಿಫೈಡ್ ಆಗಿ ಆಟ ಆಡಿದ್ರೆ ನೀವು ಹೋದ್ಮೇಲೆ ನಾವು ನೋಡೋದೇ ಬಿಟ್ಬಿಟ್ಟಿದೀವಿ ಅಂತೆಲ್ಲ ಹೇಳ್ತಾರೆ. ಧರ್ಮ ಹೋದಾಗ್ಲೂ ಅದೇ ತರ ರೆಸ್ಪಾನ್ಸ್ ಬಂತು. ಸಿಕ್ಕಾಬಟ್ಟೆ ಜನ ಇಷ್ಟಪಡ್ತಾ ಇದಾರೆ. ಒಂದೇ ಒಂದು ನೆಗೆಟಿವ್ ಕಮೆಂಟ್ಸ್ ಬರಲ್ಲ ಅವ್ರ ಬಗ್ಗೆ ಮಾತಾಡಿದ್ರೆ ಅಥವಾ ಅವ್ರ ಇಂಟರ್ವ್ಯೂ ಹಾಕಿದ್ರೆ. ಬಟ್ ಸ್ಟಿಲ್ ಡಿಗ್ನಿಫೈಡ್ ಆಗಿರುವಂತಹ ಕಂಟೆಸ್ಟೆಂಟ್ಸ್ ನ, ತಮ್ಮ ಒಳ್ಳೆ ವ್ಯಕ್ತಿತ್ವವನ್ನು ತೋರಿಸ್ಕೊಂಡಂತಹ
ಕಂಟೆಸ್ಟೆಂಟ್ಸ್ ನ ಹೊರಗಡೆ ಹಾಕಿದ್ದಾರೆ. ಬಟ್ ಈಗ ಎಲ್ಲ ಅರ್ಚಾಡ್ತಾರೆ, ಕಿರ್ಚಾಡ್ತಾರೆ, ಹೊಡೆದಾಡ್ತಾರೆ. ರಜತ್ ಅಂತೂ ಹೆಣ್ಮಕ್ಳ ಮೇಲೂ ಈಗ ತಳ್ಳಿದ್ದಾರೆ. ಈಗ ಹೆಣ್ಮಕ್ಳ ಮೇಲೆ ತಳ್ಳಿದ್ರು ಅಂದ ತಕ್ಷಣ ಅದನ್ನೇನೋ ಆರೋಪದ ರೀತಿ ಹೇಳ್ತಿದೀವಿ ಅಂತಲ್ಲ. ಓವರ್ ಆಲ್ ಇಂತಹ ಬಿಹೇವಿಯರ್ ನ ನಾವೀಗ ಬಿಗ್ ಬಾಸ್ ಅಂತ ಮನೇಲಿ ಕೂತ್ಕೊಂಡು ಯಾಕೆ ನೋಡ್ಬೇಕು? ಈ ತರದೊಂದು ಲೈಕ್ ಅಂದ್ರೆ ಗೇಮ್ ನ ಯಾಕೆ ಕ್ರಿಯೇಟ್ ಮಾಡ್ತಾರೆ ಬಿಗ್ ಬಾಸ್? ಇಲ್ಲಿ ಇನ್ನೊಂದು ವಿಷಯ ಆಕ್ಚುಲಿ ನೀವು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗಿರುತ್ತೆ. ಅಷ್ಟೆಲ್ಲ ಕಿತ್ತಾಡಿದ್ರು, ರಜತ್ ಅವ್ರು 2 ಸಲ ಚೈತ್ರ ಅವ್ರನ್ನ ತಳ್ಳಿದ್ರು, ಬಟ್ ಕೊನೆಯದಾಗಿ ಎಪಿಸೋಡ್ ಕೊನೆಯಲ್ಲಿ ಅವ್ರು ಒಂದಾದ್ರು. ಇನ್ಫ್ಯಾಕ್ಟ್ ಇದು ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಇದು ರಿಪೀಟ್ ಆಗುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ವಿನಯ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ಎಷ್ಟೆಲ್ಲ ಹೊಡೆದಾಡ್ಕೊಂಡ್ರು ಅಂದ್ರೆ ಸೀಸನ್ ಒಳಗಡೆ ಎಪಿಸೋಡ್ ನೋಡಿದಾಗ. ಅದು ಈಗ ಅದಕ್ಕೇನು ಲೈಕ್ ಕಾರ್ತಿಕ್ ಅವ್ರ ಫ್ಯಾನ್ಸ್ ವಿನಯ್ಗೆ ಬೈಯೋದೇನು, ವಿನಯ್ ಫ್ಯಾನ್ಸ್ ಕಾರ್ತಿಕ್ ಬೈಯೋದೇನು, ಈ ಸಲನೂ ಆಗ್ತಾ ಇದೆ. ಅದು ಮೋಕ್ಷಿತಾ ಅವ್ರ ಫ್ಯಾನ್ಸ್ ಮಂಜಿಂಗ್ ಬೈಯೋದೇನು, ಮಂಜಾ ಅವ್ರ ಫ್ಯಾನ್ಸ್ ಮೋಕ್ಷಿತಾಗ ಇದ್ ಮಾಡೋದೇನು, ಈಗ ರಜತ್ ಸೂಪರ್, ಬೇರೆಯವರೆಲ್ಲ ಡಮ್ಮಿ ಅನ್ನೋದೇನು, ಬೇರೆಯವ್ರದೆಲ್ಲ ಮುಖವಾಡ ತೆಗಿತಾ ಇದ್ದಾನೆ ರಜತ್ ಅನ್ನೋದೇನು, ಎಲ್ಲ ಮಾಡ್ತಿದ್ದೀರಾ. ಬಟ್ ಆದ್ರೆ ಹೊರಗಡೆ ಬಂದಾಗ ಅವರೆಲ್ಲ ಸಖತ್ತಾಗಿ ಇರ್ತಾರೆ. ಜಸ್ಟ್ ಲೈಕ್ ನಿನ್ನೆ ಹೇಗೆ ಚೈತ್ರ ಮತ್ತು ರಜತ್ ಅವ್ರು ಒಂದಾದ್ರಲ್ಲ, ಅದೇ ರೀತಿ ಎಲ್ರೂ ಕೂಡ ಹೊರಗಡೆ ಬಂದಾಗ ಸಖತ್ತಾಗಿರ್ತಾರೆ. ನಾವು ನೋಡ್ತಾ ಇರುವಂತಹ ವೀಕ್ಷಕರೇನಿದೀವಲ್ಲ, ನಾವು ಮಂಗಗಳಷ್ಟೇ. ಸೊ ಅಂದ್ರೆ ನಾವು ಕನ್ಸ್ಯೂಮ್ ಮಾಡ್ತಾ ಇರುವಂತಹ ಕಂಟೆಂಟ್ ನ ಕ್ವಾಲಿಟಿ ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದಿಲ್ಲಿ. ಈಗ ಅಪ್ ಟು 7, 8 ಎಲ್ಲ ಆಗಿರಬಹುದು. ಇನ್ಫ್ಯಾಕ್ಟ್ 7 ಅಂತೂ ಎಕ್ಸಲೆಂಟ್ ಸೀಸನ್. ಬಿಕಾಸ್ ಈ ತರದ ಸನ್ನಿವೇಶಗಳು ಸಾಕಷ್ಟು ಸೃಷ್ಟಿ ಆಗ್ತಾ ಇತ್ತು ಮನೆ ಒಳಗಡೆ. ಬಟ್ ಅವ್ರು ಯಾರು ಕೂಡ ಜಗಳಾಡ್ಕೊಂಡು, ಹೊಡೆದಾಡ್ಕೊಂಡು, ಕಿತ್ತಾಡ್ಕೊಂಡು ಒಂದೇನೋ ಬೇರೆ ನೆಗೆಟಿವ್ ಒಂದು ಇನ್ಫ್ಲೂಯೆನ್ಸ್ ಆಗೋ ತರ ಎಲ್ಲೂ ನಡ್ಕೋತಾ ಇರಲಿಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ. ಬಹುಶಃ ಸುದೀಪ್ ಅವ್ರು ನಿನ್ನೆ ಹೇಳಿದ್ರಲ್ಲ, ಮೊನ್ನೆ ಹೇಳಿದಾರಲ್ಲ ಸಂದರ್ಶನದಲ್ಲಿ, ಅಂದ್ರೆ ನೀವು ಚೆನ್ನಾಗಿ ಇನ್ನೂ ಬೆಟರ್ ಆಗ್ಬೇಕು, ಬೇರೆ ಗ್ರಾಂಟೆಡ್ ಆಗಿ ತಗೊಳ್ಬಾರ್ದು ಅಥವಾ ಆ ತರದೆಲ್ಲ ರೀಸನ್ಸ್ ಕೊಟ್ಟಿದಾರಲ್ಲ ಅವರು. ಅದರಲ್ಲಿ ಬಹುಶಃ ಅಂದ್ರೆ ಕಂಟೆಸ್ಟೆಂಟ್ಸ್ ನ ಕ್ವಾಲಿಟಿ ಚೆಕ್ ಆಗ್ಬೇಕು ಅನ್ನುವಂತಹ ವಿಚಾರ ಕೂಡ ಇರಬಹುದಲ್ವಾ. ಇದರಿಂದೆಲ್ಲ ಬೇಸತ್ತು ಅಫ್ಕೋರ್ಸ್ ಅವ್ರು ಹೇಳಿದ್ದಾರೆ, ನಾನು ಶೂಟಿಗೆ ನಾನು ಟೈಮ್ ಕೊಡಕ್ ಆಗ್ತಿಲ್ಲ, ನನ್ನ ಫಿಲಮ್ ಶೂಟ್ಸ್ಗೆ, ಅದಕ್ಕೋಸ್ಕರ ಬಿಡ್ತಾ ಇದ್ದೀನಿ ಅಂತ ಪ್ರಮುಖವಾಗಿ ಕಾರಣ ಕೊಟ್ಟಿದ್ದಾರೆ. ಬಟ್ ಬೆಟರ್ ಆಗ್ಬೇಕು, ಗ್ರಾಂಟೆಡ್ ಆಗಿ ತಗೊಳ್ಬಾರ್ದು ಅಂತ ಹೇಳಿದ್ದಾರೆ ಅಂತ ಆದ್ಮೇಲೆ, ಸೊ ಅಲ್ಲಿ ಡಿಗ್ನಿಫೈಡ್ ಕಂಟೆಸ್ಟೆಂಟ್ಸ್ ನ ಸೆಲೆಕ್ಟ್ ಮಾಡಿ ಒಂದು ಕ್ವಾಲಿಟಿ ಚೆಕಿಂಗ್ ಆಗ್ಬೇಕು ಅನ್ನೋ ವಿಚಾರನೂ ಕೂಡ ಅವ್ರ ತಲೆಯಲ್ಲಿ ಇರಬಹುದು, ಗೊತ್ತಿಲ್ಲ, ನಾನು ಯೋಚನೆ ಮಾಡ್ತಿರೋದಷ್ಟೇ. ಬಿಕಾಸ್ ಏನ್ ಪಿಕ್ಚರ್ ಕೊಡ್ತಾ ಇದ್ದಾರೆ, ಇದನ್ನ ಡೈಲಿ ಕೂತ್ಕೊಂಡು ಈಗ ಇದು ಒಳ್ಳೆ TRP ಬರುವಂತಹ ಒಂದು ಶೋ ಅಂತ ನೀವು ಕಲರ್ಸ್ನವರು ಅಥವಾ ಯಾರ ಚಾನಲ್ ಅವರು ಪ್ರೊಜೆಕ್ಟ್ ಮಾಡುವಾಗ ಜನಗಳ ಮೈಂಡ್ ಅಲ್ಲಿ ಯಾವ ರೀತಿ ಒಂದು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಈ ಒಂದು ಶೋ. ಬರೀ ಈ ರೀತಿ ಕಿತ್ತಾಡ್ಕೊಳ್ಳೋರು, ಹೊಡೆದಾಡ್ಕೊಳ್ಳೋರು, ಮೆಚೂರ್ಡ್ ಟಾಕ್ಸ್ ಇಲ್ದೇನೆ, ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ದೇನೆ, ಬರೀ ಇದನ್ನ ಕನ್ಸ್ಯೂಮ್ ಮಾಡ್ಕೊಂಡು ಏನ್ ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಈ ಒಂದು ಶೋ ಮೂಲಕ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಬಿಕಾಸ್ ಅಗೇನ್ ಇಲ್ಲಿ ಯಾವುದೇ ಒಬ್ಬ ಒಳಗಡೆ ಇರುವಂತಹ ಆರ್ಟಿಸ್ಟ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಅವ್ರವ್ರಿಗೆ ಇದು ಅವ್ರಿಗೆ ಫ್ರೀ ಆಗಿ ಅವ್ರಿಗೆ ಊಟ ಸಿಗುತ್ತೆ, ಅವ್ರು ಇರೋ ತನಕ ಅಲ್ಲಿ ಪ್ರತಿಯೊಂದು ಸವಲತ್ತುಗಳು ಸಿಗುತ್ತೆ ಮನೆ ಒಳಗಡೆ. ಇನ್ಫ್ಯಾಕ್ಟ್ ಅವರು ಕೂಡ ಅವ್ರು ಎಷ್ಟು ವಾರ ಇರ್ತಾರೋ ಅಲ್ಲಿ ಒಳ್ಳೆ ಹಣ ಕೂಡ ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಯಾರು ಫ್ರೀ ಆಗಿ ಆಟ ಆಡ್ತಾ ಇಲ್ಲ, ಅವ್ರನ್ನ ಬಿಟ್ಟಿರೋದೇ ಎಂಟರ್ಟೈನ್ ಮಾಡ್ಲಿ ಅಂತ. ಅವ್ರವ್ರ ವ್ಯಕ್ತಿತ್ವದ ಪ್ರಕಾರ ಅವ್ರು ಆಡ್ತಾ ಹೋಗ್ತಾರೆ, ಅವ್ರು ತಪ್ಪು ಅಂತ ಕೂಡ ಹೇಳಕ್ಕಾಗಲ್ಲ. ಬಟ್ ಫಿಲ್ಟರ್ ಮಾಡ್ಬೋದಲ್ವಾ, ನಾವು ಯಾವ ರೀತಿ ಕಂಟೆಂಟ್ ಅನ್ನ ಕೊಡ್ಬೇಕು ಜನಗಳಿಗೆ, ನಾವು ಯಾವ ರೀತಿ ಡಿಗ್ನಿಫೈಡ್ ಆಗಿ ಇರಬೇಕು ಅನ್ನುವಂತಹ ವಿಚಾರವನ್ನ ತಲುಪಿಸ್ಬೇಕು ಅನ್ನುವಂತಹ ವಿಚಾರದಲ್ಲಿ, ಆ ಒಂದು ನಿಟ್ಟಿನಲ್ಲಿ ಶೋ ಯಾರು ನಡೆಸ್ತಾ ಇದಾರೆ ಅಥವಾ ಈ ಒಂದು ವಾಹಿನಿ ಏನು ಇದನ್ನು ಶೋನ ಪ್ರೊಜೆಕ್ಟ್ ಮಾಡ್ತಾ ಇದೆ ಜನರ ಮುಂದೆ, ಅವ್ರು ಯೋಚನೆ ಮಾಡ್ಬೇಕಾಗತ್ತಲ್ವಾ. ಈಗ ಹೊಡೆದಾಡ್ತಾ ಇದಾರೆ, ಕಿತ್ತಾಡ್ತಾ ಇದಾರೆ. ಈಗ ನಿನ್ನೆ ನೋಡಿ ಹೇಳ್ಕೊಂಡು ಕಿತ್ತಾಡ್ಕೊಂಡು ಸುಮ್ಮನಾದ್ರು. ಈಗ ರಜತ್ ಅವ್ರ ವಿಷಯ ಅಂತ ಬರೋದಾದ್ರೆ ಅವ್ರು ಎಲ್ರ ಮೇಲೂ ಹೊಡೆಯಕ್ಕೆ ಹೋಗ್ತಾರೆ. ಆಮೇಲೆ ಚೈತ್ರ ಅವರ ಹತ್ರ ಈಗ 2 ಸಲ ಹೊಡೆದ್ಬಿಟ್ಟು ಆಮೇಲೆ ಹೇಳ್ತಾರೆ, ಇಲ್ಲ ನಾನು ನಮ್ಮ ಅಕ್ಕ ತಂಗಿ ಜೊತೆ ಹೆಂಗಿರ್ತೀನೋ ಅದೇ ತರ ನಾನು ಈಗ ನಿಮ್ ಜೊತೆ ಬಿಹೇವ್ ಮಾಡಿದಷ್ಟೇ, ಅದನ್ನೇನೋ ಬೇರೆ ಇಂಟೆನ್ಷನ್ ಅಲ್ಲಿ ನಾನು ಮಾಡ್ಲಿಲ್ಲ ಅಂತ. ಎವ್ರಿಥಿಂಗ್ ಈಸ್ ಓಕೆನಾ ಹಾಗಾದ್ರೆ ಬಿಗ್ ಬಾಸ್ ಮನೇಲಿ ನಡೀತಾ ಇರೋದು? ಓಕೆ, ನಮ್ಗೆ ಈಗ ನೋಡ್ತಾ ಇರೋರು ಮಂಗ ಹಾಗಾದ್ರೆ ಏನಿದು ಕತೆ? ರಜಾ ಇವರು ಧನರಾಜ್ ಮೇಲೇನೂ ಹಂಗೆ ಹೋದ್ರು. ಈಗ ಧನರಾಜ್ ಮೇಲೆ ಆತರ ಅವ್ರು ಬಿಹೇವ್ ಮಾಡಿದಕ್ಕೆ ಮೊನ್ನೆ ಅಷ್ಟೇ ನಾವು ಮಾತಾಡಿದ್ವಿ. ಸುದೀಪ್ ಅವರು ಪನಿಷ್ಮೆಂಟ್ ಕೊಡ್ತಾರೆ ಅಥವಾ ಬಿಗ್ ಬಾಸ್ ಕಡೆಯಿಂದ ಪನಿಷ್ಮೆಂಟ್ ಸಿಗುತ್ತೆ ಅಂತ ಅನ್ಕೊಂಡ್ವಿ. ಅದೇನೋ ಒಂದು ಅದನ್ನ ಕಾಮಿಡಿ ಮಾಡಾಕ್ಬಿಟ್ರು ಲಾಸ್ಟಿಗೆ. ಅವ್ರನ್ನೇನೋ ಇದ್ರೊಳಗೆ ಹಾಕ್ಬಿಟ್ಟು ಜೈಲೊಳಗೆ ಹಾಕ್ಬಿಟ್ಟು ಮಿನಿ ಜೈಲಿಗೆ ಹಾಕಿ ಇವ್ರು ಹೇಳ್ಕೊಂಡು ಹೋಗ್ಬೇಕಂತೆ ಆ ತರ ಕಾಮಿಡಿ ಮಾಡಿ ಹಾಕಿದ್ರು. ಅಂದ್ರೆ ಏನು ಎಕ್ಸಾಕ್ಟ್ಲಿ ಏನ್ ಮಾಡಕ್ ಹೊರಟಿದ್ದೀರಾ? ಯಾವ ತರದ ಪಿಕ್ಚರ್ನ ಕೊಡಕ್ ಹೊರಟಿದ್ದೀರಾ? ಈ ತರ ಡಿಗ್ನಿಟಿ ಇಲ್ದೇ ಇರೋ, ಇಮ್ಮೆಚೂರ್ ಆಗಿ ಬಿಹೇವ್ ಮಾಡುವಂತಹ. ಈಗ ಅಫ್ಕೋರ್ಸ್ ನಿನ್ನೆ ಇಷ್ಟೆಲ್ಲ ಜಗಳ ಆಗುವಾಗ ಸಾಕಷ್ಟು ಜನ ತಡೆದ್ರು, ಅಲ್ಲಿ ಬಂದು ಅದೆಲ್ಲ ಆಯ್ತು. ಈಗ ರಜತ್ ಅವರು ಮಂಜುಂಗೆ ಹೇಳ್ತಾರೆ, ನೀವೀಗ ಪ್ರಾಣ ಪಕ್ಷಿ ಹಾರೋಗ್ಬಿಡ್ತಾ ಇತ್ತು, ನಾನು ಬಂದು ಬಿದ್ದಿದ್ರೆ ನಿನ್ನೆ ಟಾಸ್ಕ್ ಅಲ್ಲಿ ಪ್ರಾಣ ಪಕ್ಷಿ ಹಾರೋಗಿ ಟಾಟಾ ಹೇಳ್ಬೇಕಿತ್ತು ನಾನು ಅಂತ. ಸೊ ಈ ತರದೆಲ್ಲ ಅವ್ರು ಮಾತಾಡುವಾಗ ಯಾರಿಗಾದ್ರೂ ಟ್ರಿಗರ್ ಆಗೇ ಆಗುತ್ತಲ್ವಾ. ಸೊ ಇದನ್ನ ಸ್ಟ್ರೀಮ್ ಲೈನ್ ಮಾಡೋದು ಯಾರು? ಈ ಕ್ವಾಲಿಟಿ ಚೆಕ್ ನ ಮಾಡೋರು ಯಾರು? ಅಲ್ಟಿಮೇಟ್ಲಿ ಈಗ ನೋಡ್ತಾ ಇರೋಂಥ ಜನಗಳು ಯಾರ್ಯಾರ್ದೋ ಪರ್ಸನಾಲಿಟಿಯಿಂದ ಅವ್ರು ಆಕ್ಚುಲಿ ಇನ್ಫ್ಲುಯೆನ್ಸ್ ಆಗಬಹುದಲ್ವಾ. ಈಗ ಎಷ್ಟೇ ಹೇಳ್ಬೋದು, ಈಗ ಇಲ್ಲ ಬಿಡಿ ಅಷ್ಟೆಲ್ಲ ಜನ ತುಂಬಾ ಬುದ್ಧಿವಂತರಾಗಿದ್ದಾರೆ, ಯಾವ್ದನ್ ಬೇಕೋ ಅದನ್ನ ತಗೋತಾರೆ, ಎಂಟರ್ಟೈನ್ಮೆಂಟ್ ತರನೇ ನೋಡ್ತಾರೆ ಅಂತ. ಬಟ್ ಕೆಲವೊಂದಷ್ಟು ಪರ್ಸೆಂಟೇಜ್ ಆಫ್ ಜನ ಅದರಿಂದ ನೋಡಿ ಇನ್ಫ್ಲುಯೆನ್ಸ್ ಆಗುವಂತವ್ರು ಇರ್ತಾರಲ್ವಾ.
ಬಿಕಾಸ್ ಮುಗ್ಧರು ಅವ್ರಿಗೇನೋ ಗೊತ್ತಿರಲ್ಲ, ಏನೋ ನಡೀತಾ ಇರೋದು ನಿಜ ಅಂತ ಅನ್ಕೋತಾರೆ, ಆ ತರದಲ್ಲ. ಬಿಕಾಸ್ ಅಷ್ಟರ ಮಟ್ಟಿಗೆ ಹೇಟ್ರೆಡ್ನೆಸ್ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರ್ತೀವಿ. ಈಗ ಮೋಕ್ಷಿತ ಅವ್ರ ಬಗ್ಗೆ, ಅವ್ರ ಆಟದ ಬಗ್ಗೆನೇ ಏನೋ ಮಾತಾಡಿದಾಗ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬರುತ್ತೆ, ಓ ಈ ಮೋಕ್ಷಿತ ಹೇಟರು ಹಂಗೆ ಹಿಂಗೆ ಅಂತ. ಶಿಶಿರ್ ಅವ್ರ ಬಗ್ಗೆ ನಾವು ಒಂದೇ ಒಂದು ನೆಗೆಟಿವ್ ಪಾಯಿಂಟೇ ಹೇಳಿಲ್ಲ, ಈ ವ್ಯಕ್ತಿಗೆ ಯಾಕೆ ಇಂಟರ್ವ್ಯೂ ಕೊಟ್ರಿ, ಇವರು ಶಿಶಿರ್ ಬಗ್ಗೆ ನೆಗೆಟಿವ್ ಮಾತಾಡಿದ್ದಾರೆ ಅಂತ ನೀವೇ ಕಮೆಂಟ್ ಹಾಕ್ತೀರಾ. ಸೊ ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಒಂದು ಎನರ್ಜಿನ, ನಿಮ್ಮ ಫೋಕಸ್ನ ಈ ಒಂದು ಶೋ ಮೇಲೆ ಕೊಡ್ತಾ ಇದ್ದೀರಾ ಅಂತಂದಾಗ ಒಳ್ಳೆ ಕಂಟೆಂಟ್ ನ ಏನೋ ಒಂದು ಕ್ವಾಲಿಟಿ ಕಂಟೆಂಟ್ ನ ನಾವು ಕನ್ಸ್ಯೂಮರ್ಸ್ಗೆ ಕೊಡಬೇಕು ಅನ್ನುವಂತಹ ಪ್ರಜ್ಞೆ ವಾಹಿನಿಯವರಿಗೆ ಯಾಕಿರಲ್ಲ ಅನ್ನೋದು ನನ್ನ ಪ್ರಶ್ನೆ. ಓವರ್ ಆಲ್ ಆಗಿ ನಿನ್ನೆ ಎಪಿಸೋಡ್ ನೋಡಿದಾಗ ರಜತ್ ಅವರ ಬಿಹೇವಿಯರ್ ಆಗಿರಬಹುದು, ಮನೇಲಿರೋ ಗಲಾಟೆ ಆಗಿರ್ಬೋದು, ಇದೆಲ್ಲ ನೋಡುವಾಗ ನಿಮಗೇನು ಅನ್ನಿಸ್ತು? ಅಂಡ್ ಅಫ್ಕೋರ್ಸ್ ಚೈತ್ರ ಅವರು ಆ ಉಸ್ತುವಾರಿ ವಿಷಯದಲ್ಲಿ ನಾನು ಹೇಳ್ದಂಗೆ 2 ರಿಂದ 3 ಸಲ ಸುಮ್ಮನೆ ಬೇಕು ಅಂತ ಅನಾವಶ್ಯಕವಾಗಿ ಫೌಲ್ ಮಾಡಿದ್ರಿಂದ ಇದಾಯ್ತು. ಅಂಡ್ ಅಗೇನ್ ಇವತ್ತಿನ ಪ್ರೋಮೋ ಪ್ರಕಾರ ಮತ್ತೆ ಅದೇ ಟಾಸ್ಕ್ ಆಗುವಾಗಲೇ ಜಗಳ ಆಗಿದೆ. ಸೊ ಅದಕ್ಕಾಗಿ ಯಾಕಂದ್ರೆ ಟಾಸ್ಕ್ ಅನ್ನೇ ರದ್ದು ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಸೊ ಅದಕ್ಕಾಗಿ ಬಹುಶಃ ಇಡೀ ಮನೆ ನಾಮಿನೇಟ್ ಆಗಬಹುದೇನೋ ಈಗ. ಸೊ ಇಷ್ಟು ದಿನ ಯಾಕಂದ್ರೆ 3 ಟಾಸ್ಕ್ ಇಂದ ಗೆದ್ದಿರೋ ತ್ರಿವಿಕ್ರಮ್ ಟಿ ಅವರ ಶ್ರಮಕ್ಕೆ ಏನ್ ಬೆಲೆ ಬಂತು ಇವಾಗ. ಸೊ ಅಲ್ಟಿಮೇಟ್ಲಿ ಸೊ ಆನ್ ಎ ಹೋಲ್ ಅಂದ್ರೆ ದೊಡ್ಡ ಪಿಕ್ಚರ್ ಅಲ್ಲಿ ನೋಡುವಾಗ ಯಾವ ತರದ ಕಂಟೆಂಟ್ ನಾವು ಕನ್ಸ್ಯೂಮ್ ಮಾಡ್ತಿದೀವಿ ಅನ್ನೋದನ್ನ ನಾನು ಇಲ್ಲಿ ಆಕ್ಚುಲಿ ಅಡ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಇದು ನಿಮಗೆ ಸೂಕ್ಷ್ಮವಾಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಅಫ್ಕೋರ್ಸ್ ನಾನು ಅವತ್ತು ಒಂದಿನ ಹೇಳಿದ್ದೆ, ಈ ಒಂದು ಮನೆಯಲ್ಲಿ ಬಿಗ್ ಬಾಸ್ ಗೆಲ್ಲುವಂತಹ ಒಂದು ಕಂಪ್ಲೀಟ್ ಒಂದು ಅವ್ರಿಗೆ ಗೆಲ್ಲಬಹುದು ಇಂಥವ್ರೆ ಅಂತ ಹೇಳುವಂತಹ ಒಂದು ವ್ಯಕ್ತಿತ್ವ ಇರುವಂತದ್ದು ಆಕ್ಚುಲಿ ಹನುಮಂತ ಮತ್ತು ಧನರಾಜ್ ಅವರು. ಆಕ್ಚುಲಿ ಹೇಳಬೇಕು ಅಂದ್ರೆ ಮುಗ್ಧತೆ ಇದೆ ಅವರಲ್ಲಿ, ಅವ್ರ ಇನ್ನೋಸೆನ್ಸ್ ಅವ್ರು ಆಟ ಆಡ್ತಾ ಇದ್ದಾರೆ, ಸುಮ್ಮನೆ ಯಾರ ಮೇಲೂ ಕಾಲ್ ಕೆರ್ಕೊಂಡು ಅಥವಾ ಜಗಳ ಮಾಡ್ಕೊಂಡೆಲ್ಲ ಹೋಗ್ತಾ ಇಲ್ಲ. ಕಂಟೆಂಟ್ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಕಿರಿಕ್ ಮಾಡ್ತಾ ಇಲ್ಲ, ಜೋರ್ ದನಿಯಲ್ಲಿ ಮಾತಾಡ್ತಾ ಇಲ್ಲ ಚೈತ್ರ ಅವ್ರ ತರ. ಬಟ್ ನೋಡಿ ನಿಮಗೆ ಏನ್ ಅನಿಸ್ತಾ ಇದೆ ಅಂತ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಯಾವ ರೀತಿ ಭಾವನೆ ಬರ್ತಾ ಇದೆ, ರಜತ್ ಅವರ ಧೋರಣೆ ನಿಮ್ಗೆ ಹೇಗೆ ಅನ್ಸುತ್ತೆ ಎಲ್ಲವನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಶಿಶಿರ್ ಅವರ ಸಂದರ್ಶನ ನಿನ್ನೆ ಅಷ್ಟೇ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಆಗಿದೆ, ಅದನ್ನು ಕೂಡ ನೀವು ನೋಡಬಹುದು ಅಂತ ಹೇಳ್ತಾ ಈ ಒಂದು ಅಪ್ಡೇಟ್ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.